ನಮಸ್ತೆ ವೀಕ್ಷಕರೇ, ನಿಧಿ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಪಾಂಪ್ಲೆಟ್ ಮೀನಿನ ಟೇಸ್ಟಿಯಾದ ಗ್ರೇವಿ ಅಂದರೆ ಸಾರು ಹೇಗೆ ಮಾಡೋದಂತ ತಿಳಿಸಿಕೊಡ್ತಾ ಇದ್ದೇನೆ. ಇದು ತುಂಬ ಟೇಸ್ಟಿ ಆಗ್ತದೆ. ನೀರುಳ್ಳಿ ಒಗ್ಗರಣೆ ಕೊಟ್ಟು ಮಾಡುವ ಈ ಸಾರು ಊಟಕ್ಕೆ ಸೇಮಿಗೆ ಜೊತೆ ಇಡ್ಲಿ ಜೊತೆ ಬಲೂ ರುಚಿ. ಸ್ವಲ್ಪ ಡಿಫ್ರೆಂಟಾಗಿ ಮಾಡುವಂಥದ್ದು. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಮಸಾಲೆಗೆ ಕೆಲವು ಇಂಗ್ರೀಡಿಯೆಂಟ್ಸನ್ನು ಹುರ್ಕೊಳ್ಬೇಕು. ಹಾಗಾಗಿ ಬಾಣಲೆಯಲ್ಲಿ 1 ದೊಡ್ಡ ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸುವ. ಇಲ್ಲಿ ಎಣ್ಣೆ ಬಿಸಿಯಾಗಿದೆ. ಇದರಲ್ಲಿ ಒಂದು 6 ಗಿಡ್ಡ ಮೆಣಸು, 3 ಬ್ಯಾಡಗೆ ಮೆಣಸನ್ನು ಸೇರಿಸಿ ಹುರ್ಕೊಳ್ಬೇಕು. ಮೆಣಸು ಫ್ರೈ ಆಗಿ ಕ್ರಿಸ್ಪ್ ಆಗಬೇಕು. ಈಗ ಹುರಿದ ಮೆಣಸನ್ನು ತೆಗೆದು ಪ್ಲೇಟಲ್ಲಿ ಇಡುವ. ಈಗ ಇದೇ ಬಾಣಲೆಯಲ್ಲಿ ಉಳಿದ ಎಣ್ಣೆಯಲ್ಲಿ 1.5 ಸ್ಪೂನಷ್ಟು ಕೊತ್ತಂಬರಿ ಕಾಳು, ಅರ್ಧ ಸ್ಪೂನ್ ಜೀರಿಗೆ, ಸಾಧಾರಣ ಒಂದು 10 ಕಾಳು ಮೆಣಸನ್ನು ಸೇರಿಸಿಕೊಳ್ಬೇಕು. ಇದನ್ನು ಫ್ರೈ ಮಾಡಿಕೊಳ್ಬೇಕು. ಸೇರಿಸಿದ ಈ ಸ್ಪೈಸಸ್ ಒಳ್ಳೆ ಫ್ರೈ ಆಗಿ ಘಮ ಬರುವವರೆಗೆ ಇದನ್ನು ಹುರ್ಕೊಳ್ಬೇಕು. ಈಗ ಈ ಹುರಿದ ಸ್ಪೈಸಸಲ್ಲಿ ಅರ್ಧ ತೆಂಗಿನಕಾಯಿಯ ತುರಿಯನ್ನು ಸೇರಿಸಿಕೊಳ್ಬೇಕು. ಹಾಗೂ ಒಂದು 1/4 ಸ್ಪೂನಷ್ಟು ಅರಿಶಿನ ಹುಡಿಯನ್ನು ಸಹ ಸೇರಿಸಿ ಹುರ್ಕೊಳ್ಳುವ. ತೆಂಗಿನ ತುರಿಯನ್ನು ಈ ರೀತಿ ಎಣ್ಣೆಯಲ್ಲಿ ಸೇರಿಸಿ ಹುರಿದು ಮಸಾಲೆ ಗ್ರೈಂಡ್ ಮಾಡೋದರಿಂದ ಕರಿ ಇದೆಯಲ್ಲ ಬೇಗ ಹಾಳಾಗೋದಿಲ್ಲ. ತೆಂಗಿನ ತುರಿ ಸೇರಿಸಿ ಒಂದು 3ರಿಂದ 4 ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡಿ ಆದ ಮೇಲೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿದ ನಂತರ ಇದರಲ್ಲಿ ಒಂದು ನೆಲ್ಲಿ ಗಾತ್ರದ ಹುಳಿ ಹಾಗೂ ಆಗಲೇ ಹುರಿದಿಟ್ಟ ಮೆಣಸನ್ನು ಸೇರಿಸಿಕೊಳ್ಬೇಕು. ಇದು ತಣಿದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಸೇರಿಸಿ ಫೈನ್ ಆಗಿ ರುಬ್ಬುವ. ನೋಡಿ, ರುಬ್ಬಿದು ಆಗಿದೆ. ಈ ರೀತಿ ಫೈನ್ ಆಗಿ ರುಬ್ಬಿದ್ದೇನೆ. ಈ ಕರಿಯನ್ನು ನಾನು ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾ ಇದ್ದೇನೆ. ಮಣ್ಣಿನ ಪಾತ್ರೆಯಲ್ಲಿ ಮೀನಿನ ಕರಿ ಮಾಡೋದರಿಂದ ತುಂಬ ಟೇಸ್ಟಿ ಆಗ್ತದೆ. 2 ಸ್ಪೂನಷ್ಟು ಎಣ್ಣೆಯನ್ನು ಇಲ್ಲಿ ಸೇರಿಸಿದ್ದೇನೆ. ಇದು ಬಿಸಿಯಾಗುವಾಗ ಸಣ್ಣಗೆ ಹೆಚ್ಚಿಟ್ಟ 1 ದೊಡ್ಡ ನೀರುಳ್ಳಿಯನ್ನು ಸೇರಿಸಿಕೊಳ್ಬೇಕು. ನೀರುಳ್ಳಿಯನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಆಗಿ ಇದು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಅಷ್ಟು ಹೊತ್ತು ಫ್ರೈ ಮಾಡಿಕೊಳ್ಳುವ. ಇದಕ್ಕೀಗ ಅರ್ಧ ಹುರಿದಾದ ಮೇಲೆ ಇದರಲ್ಲಿ ಸೀಳಿದ ಒಂದು 3 ಹಸಿಮೆಣಸನ್ನು ಸೇರಿಸುವ. ಹಾಗೂ ನೀರುಳ್ಳಿ ಜೊತೆಗೆ ಇದನ್ನು ಹುರ್ಕೊಳ್ಬೇಕು. ಒಗ್ಗರಣೆಗೆ ಸೇರಿಸಿದ ಸಾಮಗ್ರಿಗಳು ಚೆನ್ನಾಗಿ ಫ್ರೈ ಆಗಿದೆ. ನೀರುಳ್ಳಿ ಕೆಂಪಗಾಗಲು ಪ್ರಾರಂಭವಾಗಿದೆ. ಈಗ ನಾವು ಆಗಲೇ ರುಬ್ಬಿಟ್ಟ ಮಸಾಲೆಯನ್ನು ಇದಕ್ಕೆ ಸೇರಿಸಬೇಕು. ಗ್ರೇವಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಲು 1 ದೊಡ್ಡ ಕಪ್ಪಷ್ಟು ನೀರನ್ನು ಸೇರಿಸುವ. ರುಚಿಗೆ ಉಪ್ಪನ್ನು ಸೇರಿಸಿ ಎಲ್ಲವನ್ನು ಮಿಕ್ಸ್ ಮಾಡಿ ಮೀಡಿಯಂ ಉರಿಯಲ್ಲಿ ಇದನ್ನು ಕುದಿಸಿಕೊಳ್ಬೇಕು. ಮಸಾಲೆಗೆ ಚೆನ್ನಾಗಿ ಕುದಿ ಬರಬೇಕು. ಈಗ ಒಂದು 5 ನಿಮಿಷ ಬಿಟ್ಟು ಮುಚ್ಚಿದ ಲಿಡ್ಡನ್ನು ಓಪನ್ ಮಾಡಿದ್ದೇನೆ. ಮಸಾಲೆ ನೋಡಿ ಚೆನ್ನಾಗಿ ಕುದೀತಾ ಇದೆ. ಗ್ರೇವಿ ಥಿಕ್ನೆಸ್ ಕೂಡ ಪರ್ಫೆಕ್ಟ್ ಆಗಿದೆ. ಈ ಕರಿಗೆ ಇಲ್ಲಿ 3 ಮಾಂಜಿ ಮೀನು ಅಂದರೆ ಪಾಂಪ್ಲೆಟ್ ಮೀನನ್ನು ಬಳಸ್ತಾ ಇದ್ದೇನೆ. ಇದಕ್ಕೆ ಹಲ್ವಾ ಮೀನಂತ ಸಹ ಕರೀತಾರೆ. ಕಟ್ ಮಾಡಿ ಕ್ಲೀನ್ ಮಾಡಿದ ಈ ತುಂಡುಗಳನ್ನು ಕುದಿಯುವ ಮಸಾಲೆಯಲ್ಲಿ ಸೇರಿಸಿಕೊಳ್ಬೇಕು. ಒಂದೊಂದಾಗಿ ಮೆಲ್ಲನೆ ಈ ಗ್ರೇವಿಯಲ್ಲಿ ಸೇರಿಸಿಕೊಳ್ಳುವ. ನಿಮಗೆ ಗ್ರೇವಿ ಇನ್ನಷ್ಟು ತೆಳು ಬೇಕಿದ್ದರೆ ಇದು ಕುದಿಯುವಾಗ ಒಂದು ಅರ್ಧ ಕಪ್ ನೀರನ್ನು ಜಾಸ್ತಿ ಸೇರಿಸಬಹುದು. ಎಲ್ಲ ಮೀನು ಸೇರಿಸಿದ ನಂತರ ಮಿಕ್ಸ್ ಮಾಡಿಕೊಂಡು ಮೀನನ್ನು ಬೇಯಿಸಿಕೊಳ್ಬೇಕು. ಒಂದು 4ರಿಂದ 5 ನಿಮಿಷ ಇದನ್ನು ಕುದಿಸಿದರೆ ಸಾಕು. ಈಗ ನೋಡಿ, ಲಿಡ್ಡನ್ನು ತೆಗೆದಿದ್ದೇನೆ. ಮೀನಿದು ಗ್ರೇವಿ ಚೆನ್ನಾಗಿ ಕುದಿ ಬರ್ತಾ ಇದೆ. ಇದು ಚೆನ್ನಾಗಿ ಬೆಂದಿದೆ ಕೂಡ. ಗ್ರೇವಿ ಥಿಕ್ನೆಸ್ ನೋಡಿ ಪರ್ಫೆಕ್ಟಾಗಿ ಬಂದಿದೆ. ಒಳ್ಳೆ ಘಮ ಕೂಡ ಬರ್ತಾ ಇದೆ. ಈಗ ಇದನ್ನು ಸೌಟು ಸೇರಿಸಿ ಮಿಕ್ಸ್ ಮಾಡಬಾರ್ದು, ಮೀನು ತುಂಡಾಗ್ತದೆ. ಹಾಗಾಗಿ ಬೇಯಿಸಿದ ನಂತರ ಈ ರೀತಿ ಪಾತ್ರೆ 2 ಬದಿ ಸಹ ಹಿಡಿದು ತಿರುಗಿಸಿ ಮೆಲ್ಲನೆ ಇದನ್ನು ಮಿಕ್ಸ್ ಮಾಡುವ. 1ರಿಂದ 2 ನಿಮಿಷಗಳ ಕಾಲ ಪುನಃ ಕುದಿಸಿ ಫ್ಲೇಮನ್ನು ಆಫ್ ಮಾಡಿದರೆ ಅಷ್ಟೇ ಟೇಸ್ಟಿಯಾದ ಪಾಂಪ್ಲೆಟ್ ಮೀನಿನ ಸಾರು ರೆಡಿ ಆಗ್ತದೆ. ಇದನ್ನೀಗ ಸರ್ವ್ ಮಾಡುವ. ನಿಮಗೆ ನೋಡಿದ್ರೇ ತಿಳಿತದೆ ಎಷ್ಟು ಟೇಸ್ಟಿಯಾಗಿದೆ ಅಂತ. ಕಲರ್, ಟೆಕ್ಸ್ಚರ್ ಹಾಗೂ ಟೇಸ್ಟ್ ಪರ್ಫೆಕ್ಟಾಗಿ ಬಂದಿದೆ. ಇಡ್ಲಿ, ಸೇಮಿಗೆ ಹಾಗೂ ಊಟಕ್ಕೆ ಇದು ತುಂಬ ರುಚಿ. ಇದೇ ಮಸಾಲೆ ಬೇರೆ ಮೀನಿಗೆ ಸೇರಿಸಿ ಇದೇ ಥರದ ಸಾರನ್ನು ಮಾಡ್ಬೋದು. ಕೊಡ್ಡಾಯಿ, ಅಂಜಲ್ ಮೀನಿಗೆ ಇದೇ ರೀತಿ ಮಸಾಲೆ ಹಾಕಿ ಸಾರು ಮಾಡಿದರೆ ತುಂಬ ಟೇಸ್ಟಿ ಆಗ್ತದೆ. ನೀವು ಮೀನು ಪ್ರಿಯರಾಗಿದ್ದಲ್ಲಿ ಈ ರೀತಿಯ ರೆಸಿಪಿಯನ್ನು ಒಂದ್ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ರೆಸಿಪಿ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.